ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಕಾರ್ತಿಕ ಮಾಸದ ಶುಕ್ರವಾರ ದಿನ. ಇವತ್ತು ಕಾರ್ತಿಕ ಮಾಸ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾರ್ತಿಕ ದೀಪವನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿದ್ವಿ. ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆ ದೇವರಾಗಿರ್ಬೋದು ಅಥವಾ ಊರಲ್ಲಿರೋ ಯಾವುದೇ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ಕಾರ್ತಿಕ ದೀಪವನ್ನು ಹಚ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ಬಂದಿವಿ. ಸಾಯಂಕಾಲ 6:30ಯಿಂದ 7 ಗಂಟೆಯವರೆಗೂ ದೀಪವನ್ನು ಹಚ್ಚೋದಾಯಿತು. ನಮ್ಮ ಚೌಡೇಶ್ವರಿ ಅಲಂಕಾರ ನೋಡಿ, ಅಮ್ಮನವ್ರ ಅಲಂಕಾರ ನೋಡೋಕೆ 2 ಕಣ್ಣು ಸಾಲದು. ಅಮ್ಮನವ್ರು ನೋಡ್ತಾ ಇದ್ದರೆ ಕಣ್ಣಲ್ಲಿ ಒಂದು ಕ್ಷಣ ನೀರೇ ಬಂದುಬಿಡುತ್ತೆ, ಆ ರೀತಿಯಾಗಿ ಅಲಂಕಾರ ಇರುತ್ತೆ. ಆಗಲೇ ಎಲ್ಲರೂ ಬಂದುಬಿಟ್ಟು ದೀಪವನ್ನು ಹಚ್ಚಿದ್ದಾರೆ. ನಾವು ಕೂಡ ಸ್ವಲ್ಪ ಕತ್ಲಾದ್ಮೇಲೆ ದೀಪಗಳು ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕತ್ಲಾದ್ಮೇಲೆ ನಾವು ಹೋಗಿದ್ವಿ. 6 ಗಂಟೆಗೆಲ್ಲ ಇನ್ನೂ ಬೆಳಕಿರುತ್ತೆ. ದೀಪಗಳು ಹಚ್ಚಿದರೆ ಅಷ್ಟು ಚೆನ್ನಾಗಿ ಕಾಣಿಸಂಗಿಲ್ಲ. ಅದು 6:30 ಆದರೆ ಕತ್ಲಾಗುತ್ತೆ. ಆವಾಗ ನೋಡಿ ದೀಪಗಳು ಎಷ್ಟು ಪ್ರಜ್ವಲಿಸ್ತಾ ಇದ್ದೇವೆ ನೋಡಿ. ನೋಡೋದಕ್ಕೆ ಎಷ್ಟು ನೋಡಿದರೂ ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತದ. ಹಾಗೆ ಕಾರ್ತಿಕ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 365 ಬತ್ತಿ ಇರೋ ದೀಪವನ್ನು ಹಚ್ಚಬೇಕು ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ. ಹಾಗೆ ನಮ್ಮ ಅಕ್ಕ ಅವರು ಕೂಡ ಮಾಡಿದ್ದಾರೆ. ಅವರು ಕೂಡ ನನಗೆ ಹೇಳಿದರು. ಕಾರಣಾಂತರದಿಂದ ನನಗೆ ಸೋಮವಾರ ದಿವಸ ಆಗಲಿಲ್ಲ. ಅದಕ್ಕೆ ಈ ನೆಕ್ಸ್ಟ್ ಬರೋ ಸೋಮವಾರ ನಾನು ಆ ದೀಪವನ್ನು ಹಚ್ತಾ ಇದ್ದೀನಿ. ನೀವು ಕೂಡ ಯಾರ್ಯಾರು ದೀಪವನ್ನು ಹಚ್ಚಿಲ್ಲ, ಕಾರ್ತಿಕ ಸೋಮವಾರ ದಿವಸ ಆ ದೀಪವನ್ನು ಹಚ್ಚಿ. ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಂತೇನಿಲ್ಲ, ಮನೆ ಮುಂದೆ ಇರೋ ನಿಮ್ಮ ತುಳಸಿ ಗಿಡದ ಮುಂದೆ ಈ ದೀಪವನ್ನು ಹಚ್ಬೋದು. ಈ ದೀಪದ ಹಚ್ಚೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ಚ್ ಮಾಡಿ ವಿಡಿಯೋದಲ್ಲಿ ಸಿಗುತ್ತೆ. ಹಾಗೆ ಯಾವ ರೀತಿ ದೀಪವನ್ನು ಹಚ್ಚಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ತಾಮ್ರ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆನ ತೊಗೊಂಡ್ಬಿಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕ್ಬಿಟ್ಟು ಒಂದು ಹೊಸ ಮಣ್ಣಿನ ಪಣತೆಯನ್ನು ತೊಗೊಂಡು ಅದರಲ್ಲಿ 365 ಬತ್ತಿ ಕುಚ್ಚವನ್ನು ಇಟ್ಟು ಎಳ್ಳೆಣ್ಣೆಯಿಂದ ಹಚ್ಚಬೇಕು. ಅದು ಸಾಧ್ಯವಾಗದಿದ್ದರೆ ತುಪ್ಪದಿಂದ ಹಚ್ಬೋದು. ಅದಕ್ಕೆ 2 ಆ ಕಡೆ ಒಂದು ಬೆಲ್ಲದ ಅಚ್ಚನ್ನು ಇಟ್ಟು ಅದಕ್ಕೆ ಕುಂಕುಮ ಅರಿಶಿನಿಂದ ಅಲಂಕರಿಸಿ ಹೂವನ್ನು ಇಟ್ಟು ಧೂಪವನ್ನು ಹಾಕಿ ಊದಿನ ಕಡ್ಡಿಯನ್ನು ಬೆಳಗಿ ಈ ಥರವಾಗಿ ದೀಪವನ್ನು ಹಚ್ಚಬೇಕು. ಇದು ಸಂಪೂರ್ಣ ಮಾಹಿತಿ ನೀವು ವಿಡಿಯೋದಲ್ಲಿ ನೋಡಿ ಸರ್ಚ್ ಮಾಡಿ. ಯಾರಾದರೂ ಹಚ್ಚಿರ್ತಾರೆ, ವಿಡಿಯೋ ಬಿಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ನೀವು ಕೂಡ ಈ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟನೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಕೂಡ ಆ ದೀಪವನ್ನು ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೋಮವಾರ ದಿವಸ ಬೆಳಗ್ಗೆನಾದರೂ ಮಾಡ್ಬೋದು, ಸಾಯಂಕಾಲನಾದರೂ ಮಾಡ್ಬೋದು. ಆದರೆ 108 ಬಾರಿ ಶಿವನ ಧ್ಯಾನವನ್ನು ಮಾಡಬೇಕು. ಓಂ ನಮಃ ಶಿವಾಯ ಅಂತೇಳ್ಬಿಟ್ಟು 108 ಸರ್ತಿ ಶಿವನ ಧ್ಯಾನವನ್ನು ಮಾಡಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಆಗೋದಿಲ್ಲ, ಸಾಯಂಕಾಲದೊತ್ತು ನಾವು ಸರಳವಾಗಿ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ ಮಾಡ್ಬೋದು. ನಾನು ಕೂಡ ಮಾಡ್ತಾಯಿದ್ದೀನಿ, ನೀವು ಕೂಡ ಮಾಡಿ. ಹಾಗೆ ನಮ್ಮ ದೇವಸ್ಥಾನ ನೋಡಿ, ಎಲ್ಲ ಆ ಕಡೆ ದೀಪವನ್ನು ಹಚ್ಚಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ದೀಪದಿಂದ ರಾತ್ರಿ ಹೊತ್ತು ದೀಪಗಳನ್ನು ನೋಡೋದೇ ಒಂದು ಕಣ್ಣು ಸೆಳೆದಂಗಿರ್ತದೆ. ಹೆಂಗಂದರೆ ಆ ದೀಪಗಳು ನೋಡೋದಕ್ಕೆ ಎಷ್ಟೊತ್ತು ಕುಂತ್ರೂ ಸಾಲದು, ಅಷ್ಟು ಚೆನ್ನಾಗಿ ದೀಪವನ್ನು ಅಲಂಕಾರ ಆಗಿರ್ತಾವೆ ದೀಪಗಳು. ಲೈಟ್ ಆಫ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವಸ್ಥಾನದಲ್ಲಿ ಇನ್ನೂ ಭಕ್ತರು ಬರ್ತಾಯಿದ್ರು, ಅದಕ್ಕೋಸ್ಕರ ಲೈಟನ್ನು ಆಫ್ ಮಾಡಿದ್ದಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಗೆ ಈ ಚಟ್ಟಿ ಅಮಾವಾಸ್ಯೆ ಮುಗಿದ ಮೇಲೆ ಕಾರ್ತಿಕವನ್ನು ಇಳಿಸೋದು ಅಂತೇನು ಹೇಳ್ತಾರೆ. ಅವತ್ತಿನ ದಿನ ಒಂದು ವಾರದಕ್ಕೆ ಒಂದು ಶುಕ್ರವಾರ ದಿವಸ ಚಟ್ಟಿ ಅಮಾವಾಸ್ಯೆ ಆಗಿ ಶುಕ್ರವಾರ ದಿವಸ ಕಾರ್ತಿಕವನ್ನು ಇಳಿಸ್ತಾರೆ. ಅವತ್ತಿನ ದಿನ ಸಾಕಷ್ಟು ದೀಪಗಳನ್ನು ಹಚ್ತಾರೆ. ಆ ದೀಪನೂ ನೋಡೋಕೆ ಎಷ್ಟು ಚೆಂದ ಕಾಣಿಸ್ತಿರ್ತಾವಂದ್ರೆ ಭಾಳ ಚೆಂದ ಕಾಣಿಸ್ತಿರ್ತಾವೆ. ಈ ಕಾರ್ತಿಕ ಹಚ್ಚೋದಕ್ಕೆ ನಾವು ಏನೇನು ತೊಗೊಂಬಂದಿದ್ದೀವಿ ಅಂದರೆ, ಎಣ್ಣೆ, ಬತ್ತೆ, ಮಂಡಾಳು, ಕಾಯಿ, ಕರ್ಪೂರ, ಊದಿನ ಕಡ್ಡಿ, ಕಡ್ಲಿ ಸಕ್ಕರೆ ಇಷ್ಟನ್ನು ತೊಗೊಂಬಂದಿರ್ತೀವಿ. ಇಷ್ಟನ್ನು ತಂದು ಕಾರ್ತಿಕ ಅಂತೇಳಿ ಹಚ್ತೀವಿ. ನೀವು ಕೂಡ ಬರೀ ಎಣ್ಣೆ ತೊಗೊಂಡು ಹೋಗ್ತೀರಾ ಅಥವಾ ಮಂಡಾಳು, ಕಡ್ಲಿ ಸಕ್ಕರೆ ಇವನ್ನೆಲ್ಲ ಒಯ್ತೀರಾ ಅನ್ನೋದನ್ನು ಶೇರ್ ಮಾಡಿ. ಕೆಲವೊಬ್ಬರು ಡಾಣಿ, ಶೇಂಗಾ, ಪುಟಾಣಿ, ಸಕ್ಕರೆ ಇವನ್ನೆಲ್ಲನೂ ತೊಗೊಂಬರ್ತಾರೆ. ನಾನು ಇಲ್ಲಿ ಕಡ್ಲಿ ಸಕ್ಕರೆ ಮಾತ್ರ ಒಯ್ದಿದ್ದೆ. ಕಡ್ಲಿ ಸಕ್ಕರೆ, ಮಂಡಾಳು, ಕಾಯಿ ಒಯ್ದಿದ್ವಿ. ಇಷ್ಟನ್ನು ಹಚ್ಚಿಬಿಟ್ಟು ಆಮೇಲೆ ಆ ಮಂಡಾಳನ್ನು ಎಲ್ರಿಗೂ ಹಂಚ್ತೀವಿ. ಅದು ಕಾರ್ತಿಕ ಹಚ್ಚಿದಂಗೆ ಆಗುತ್ತೆ, ಹಂಚ್ತೀವಿ. ಚಟ್ಟಿ ಅಮಾವಾಸ್ಯೆ ಮಾಡಿಂದ ಕಾರ್ತಿಕ ಇಳಿಸ್ತಾರೆ ದೇವಸ್ಥಾನದಲ್ಲಿ. ತುಂಬಾ ದೀಪಗಳನ್ನು ಹಚ್ತಾರೆ. ಅದರ ವಿಡಿಯೋ ಸಾಧ್ಯವಾದರೆ ನಾನು ಹಾಕ್ತೀನಿ. ನನ್ನ ವಿಡಿಯೋನ ಇದೇ ರೀತಿ ವಾಚ್ ಮಾಡ್ತಾಯಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ
ನನ್ನ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನೂ ನಾನು ಹಾಕ್ತಾಯಿದ್ದೀನಿ. ದೇವಸ್ಥಾನದ ವಿಡಿಯೋ ಅಷ್ಟು ಒಂದೇ ಅಲ್ಲ, ಅಡುಗೆ ರೆಸಿಪಿ ಆಗಿರ್ಬೋದು, ಟೇಲರಿಂಗ್ ವಿಡಿಯೋಸ್ ಆಗಿರ್ಬೋದು, ಯಾವುದೇ ರೀತಿ ಒಳ್ಳೆ ಟಿಪ್ಸ್ ಆಗಿರ್ಬೋದು, ಎಲ್ಲದನ್ನು ಹಾಕ್ತಾಯಿರ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ವಾಚ್ ಮಾಡ್ತಾಯಿರಿ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಶುಭ ಸಂಜೆ, ನಮಸ್ಕಾರಗಳು.